ಕಾಂಗ್ರೆಸ್ನ ಎರಡನೇ ಪಟ್ಟಿ ಸಿದ್ಧವಾಗಿದೆ, ಬಿಡುಗಡೆಯೊಂದೇ ಬಾಕಿ ಇರುವಂತದ್ದು. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಿನ್ನೆ ಚುನಾವಣಾ ಸಮಿತಿ ಸಭೆ ಕಾಂಗ್ರೆಸ್ನಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಕೂಡ ಸಿದ್ಧವಾಗಿದೆ. ಬಿಡುಗಡೆ ಒಂದೇ ಬಾಕಿ ಇರುವಂತದ್ದು. ಸಂಜೆ ವೇಳೆಗೆ ಅಭ್ಯರ್ಥಿಗಳ ಹೆಸರು ರಿವೀಲ್ ಆಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಬಳ್ಳಾರಿ, ಚಾಮರಾಜನಗರ ಮತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಕೂಡ ಖಚಿತವಾಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ನೋಡಿ, 7 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇತ್ತು. ಇನ್ನು ಉಳಿದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂಥ ಪ್ರಶ್ನೆಗೆ ನಿನ್ನೆ ಚುನಾವಣಾ ಸಮಿತಿ ಸಭೆಯಲ್ಲಿ ಕಾಂಗ್ರೆಸ್ನ ವರಿಷ್ಠರು ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಅಂತಿಮವಾಗಿ ಒಂದು ಪಟ್ಟಿಯಂತೂ ಸಿದ್ಧವಾಗಿದೆ. ಸಚಿವರ ಮಕ್ಕಳಿಗೆ ಮಣೆ ಹಾಕಿದೆ ಕೈ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್ ಹಾಗೇನೆ ರಾಮಲಿಂಗಾರೆಡ್ಡಿ ಮಕ್ಕಳಿಗೆ ಟಿಕೆಟ್ ಭಾಗ್ಯ ನೀಡಿದೆ ಕೈಪಡೆ ಅಂತ ಹೇಳಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಒಂದು ರೀತಿ ಕ್ಲಿಯರ್ ಇತ್ತು ಇದು. ಯಾಕಂತ ಹೇಳಿದ್ರೆ ಆಗಲೇ ಚುನಾವಣಾ ಪ್ರಚಾರವನ್ನು ಈ ಸಚಿವರುಗಳ ಮಕ್ಕಳು ಆರಂಭ ಮಾಡಿಕೊಂಡಿದ್ರು. ಒಂದು ಕಡೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಮಲಿಂಗಾರೆಡ್ಡಿ ಮಕ್ಕಳು ಈಗಾಗಲೇ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ರು. ಒಂದು ಕ್ಲಾರಿಟಿ ಸಿಕ್ಕದಂಗೆ ಆಯಿತು ಅಂತ ಹೇಳ್ಬೋದು. ಬೀದರ್, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿಗೆ ಯುವ ಮುಖ ಬಹಳ ಮುಖ್ಯವಾದಂಥ ಕಾಂಗ್ರೆಸ್ನ ಬೆಳವಣಿಗೆ ಇದು. ಯಾಕಂತ ಹೇಳಿದ್ರೆ ಎಲ್ಲ ಹಿರಿಕರೇ ಸ್ಪರ್ಧೆ ಮಾಡ್ತಿದ್ರು. ಕಡೆ ಪಕ್ಷ ಈಗ ಸೆಕೆಂಡ್ ಲೈನ್ ನಾಯಕರು ಅಥವಾ ಯುವ ನಾಯಕರು ಮುನ್ನೆಲೆಗೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬರ್ತಾ ಇದ್ದಾರೆ. ಬೀದರ್ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಪುತ್ರರು, ಹಾಗೆಯೇ ಕಲಬುರಗಿ ರಾಧಾಕೃಷ್ಣ, ರಾಯಚೂರು ಕುಮಾರ್ ನಾಯಕ್, ದಕ್ಷಿಣ ಕನ್ನಡ ಧರ್ಮರಾಜ್, ಬಾಗಲಕೋಟೆ ಸಂಯುಕ್ತ ಪಾಟೀಲ್, ಕೊಪ್ಪಳ ರಾಜಶೇಖರ್ ಹಿಟ್ನಾಳ್, ಚಿತ್ರದುರ್ಗ BN ಚಂದ್ರಪ್ಪ, ಓಕೆ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಹಾಗೆಯೇ ಬೆಂಗಳೂರು ಕೇಂದ್ರ ಓಕೆ ಮನ್ಸೂರ್ ಅಲಿ ಖಾನ್, ಹಾಗೆಯೇ ಬೆಂಗಳೂರು ಉತ್ತರ ರಾಜೀವ್ ಗೌಡ, ಹಾಗೆಯೇ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರರು, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ, ಧಾರವಾಡ ವಿನೋದ್ ಅಸೋಟಿ ಅಧಿಕೃತ ಪ್ರಕಟಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ. ಸೊ ಯಾವಾಗ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ರಾಜಪ್ಪ, ನಿನ್ನೆ ಚುನಾವಣಾ ಸಮಿತಿ ಸಭೆ ಕಾಂಗ್ರೆಸ್ನಲ್ಲಿ ನಡೆದಿದೆ. ಅಂತಿಮ ಪಟ್ಟಿ ಬಿಡುಗಡೆ ಇವತ್ತು ಸಂಜೆ ಏನಾದರೂ ನಿರೀಕ್ಷೆ ಮಾಡ್ಬೋದಾ, ಹೇಗೆ? ದಿವಸದಿಂದ ಮಧ್ಯಾಹ್ನ ಮಾಡೋ ಸಾಧ್ಯತೆ ಇದೆ. ಮತ್ತು 21 ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಬಹುತೇಕ ಫೈನಲ್ ಮಾಡಲಾಗಿದೆ. ಹೀಗಾಗಿ ಇಂದು ಮಧ್ಯಾಹ್ನ ಅವ್ರಿಗೆ ಅಧಿಕೃತವಾಗಿ ಪಟ್ಟಿಯನ್ನು ಪ್ರಕಟ ಮಾಡುವಂತ ಚುನಾವಣೆ ಅಖಾಡಕ್ಕೆ ಅವ್ರಿಗೆ ಅವಕಾಶವನ್ನು ಕಲ್ಪಿಸುವಂತ ಸಾಧ್ಯತೆ ಇದೆ. ನಿನ್ನೆ AICCಯ ಚುನಾವಣಾ ಸಮಿತಿ ಸಭೆ ಸೇರಿ ಅಂತಿಮವಾಗಿ ಒಟ್ಟು 16 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ, ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್, ಬೆಂಗಳೂರು ಉತ್ತರಕ್ಕೆ MU ರಾಜೀವ್ ಗೌಡ ಮತ್ತು ಬೆಳಗಾವಿಗೆ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ, ಬಾಗಲಕೋಟೆಗೆ ಸಂಯುಕ್ತ ಶಿವಾನಂದ ಪಾಟೀಲ್, ದಾವಣಗೆರೆಗೆ ಪ್ರಭಾ ಮಲ್ಲಿಕಾರ್ಜುನ್, ಧಾರವಾಡದಿಂದ ವಿನೋದ್ ಅಸೋಟಿ, ಅದೇ ರೀತಿ ಕಲಬುರಗಿಯಿಂದ ರಾಧಾಕೃಷ್ಣ ಬೆಜ್ಮನಿ, ರಾಯಚೂರಿಂದ G ಕುಮಾರ್ ನಾಯಕ್, ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅವರು, ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಿಂದ K ಜಯಪ್ರಕಾಶ್ ಹೆಗಡೆ, ಕೊಪ್ಪಳದಿಂದ ರಾಜಶೇಖರ್, ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಮತ್ತು ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಹುಮನಾಬಾದ್, ಮೈಸೂರಿನಿಂದ ಲಕ್ಷ್ಮಣ್ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಇನ್ನು ಚಾಮರಾಜನಗರ, ಅದೇ ರೀತಿ ಚಾಮರಾಜನಗರ ಒಂದು ಕ್ಷೇತ್ರ, ಅದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಒಂದು ಕ್ಷೇತ್ರಗಳನ್ನ 3-4 ಕ್ಷೇತ್ರಗಳನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಪ್ರಕಟ ಮಾಡುವಂತಿದೆ. ಹೀಗಾಗಿ ಇಂದು ಸಂಜೆಗೆ ಅಧಿಕೃತವಾಗಿ ಪ್ರಕಟ ಮಾಡುವಂತ ಒಂದು ಸಾಧ್ಯತೆ. ಇದರಲ್ಲಿ ಒಂದಷ್ಟು ಹೆಸರುಗಳಲ್ಲಿ ಒಂದಷ್ಟು ಗೊಂದಲಗಳು ಇದೆ ಮತ್ತು ಇನ್ನೂ ಸಹ ಅನಿವಾರ್ಯವಾಗಿ ಅಭ್ಯರ್ಥಿನ ಕಣಕ್ಕಿಳಿಸುವಂತ ಒಂದು ಪರಿಸ್ಥಿತಿ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಯಾವ ಅಭ್ಯರ್ಥಿಗಳು ಸಹ ಸಮರ್ಥ ಅಭ್ಯರ್ಥಿಗಳು ಇಲ್ಲದ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಕಣಕ್ಕಿಳಿಯುವಂತ ಒಂದು ಪರಿಸ್ಥಿತಿಯನ್ನ ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ನಾಯಕ ತಂದೊಡ್ಡಿದ್ದಾರೆ. ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್ ಸಹ ಅವ್ರನ್ನೂ ಸಹ ಬಲವಂತವಾಗಿ ಕಣಕ್ಕಿಳಿಸಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ ಅಂತಂದ್ರು ಸಹ ಅವ್ರನ್ನ ಕಣಕ್ಕಿಳಿಸುವ ಮೂಲಕ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು, ಅನಿವಾರ್ಯವಾಗಿ ನಮ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತ ಅನ್ನೋದನ್ನ. ಇನ್ನು ಬೆಂಗಳೂರು ಉತ್ತರದಿಂದ ರಾಜೀವ್ ಗೌಡನು ಸಹ ಇದೇ ಒಂದು ಪರಿಸ್ಥಿತಿ ಅವರು ಸಹ ಕಣಕ್ಕಿಳಿದಿದ್ದಾರೆ. ಇನ್ನು ವಿಚಿತ್ರ ಅಂದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅಭ್ಯರ್ಥಿ ಹೆಸರು ಕೇಳಿ ಬಂದು ಸಹ ಅಂತಿಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರಿಬ್ಬರ ಮಕ್ಕಳ ಒಂದು ಹೆಸರನ್ನ ಏನು ಅಲ್ಲಿನ ಸ್ಥಳೀಯ ನಾಯಕರು ಅಂತಿಮವಾಗಿ ಚರ್ಚೆ ನಡೆಸಿ ಅವರು ಟಿಕೆಟ್ ಕೊಡುವಂತ ತೀರ್ಮಾನ ಕೈಗೊಂಡಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇ ರೀತಿ ಇನ್ನೂ ಸಹ ಹಲವಾರು ನಾಯಕರುಗಳು ಬೇರೆ ಬೇರೆ ಹೆಸರುಗಳು ಸಹ ಕೇಳಿ ಬಂದ್ರು ಸಹ ಅಂತಿಮವಾಗಿ
ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ನ ಕೊಡುವಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಅದೇ ರೀತಿ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪುತ್ರ ಮಗನಿಗೆ ಟಿಕೆಟ್ ನ ಕೊಡುವ ಸಂದರ್ಭದಲ್ಲೂ ಸಹ ಬೇರೆ ಬೇರೆ ಹೆಸರುಗಳು ಕೇಳಿ ಬಂದರೂ ಸಹ ಅಂತಿಮವಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಎರಡೂ ಕಡೆಗಳಲ್ಲೂ ಸಹ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಕಡೆ ಕೊಡುಕೊಳ್ಳುವಿಕೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಮತ್ತು ಎಸ್ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ ಇಬ್ಬರೂ ಸಹ ಹೊಂದಾಣಿಕೆ ಮಾಡಿಕೊಂಡು ಅಂತಿಮವಾಗಿ ತಮ್ಮ ಇಬ್ಬರ ಮಕ್ಕಳಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ವಿಚಿತ್ರ ಅಂದ್ರೆ ಬಾಗಲಕೋಟೆನಲ್ಲೂ ಸಹ ಹಲವಾರು ಜನರು ಟಿಕೆಟ್ ಆಕಾಂಕ್ಷಿದ್ರು. ಅಂತಿಮವಾಗಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಪ್ರಿಯಾಂಕಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಂಡಿರೋದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಇನ್ನು ದಾವಣಗೆರೆಗೂ ಸಹ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಲ್ಲಿ ಬೇರೆ ಯಾರಿಗೂ ಸಹ ಅವಕಾಶವನ್ನ ಯಾರು ಸಹ ಗೆಲ್ಲುವಂತ ಅಭ್ಯರ್ಥಿಗಳಿಲ್ಲ ಮತ್ತು ಒಂದು ವೇಳೆ ಯಾರು ಸಹ ಅಭ್ಯರ್ಥಿ ಕಣಕ್ಕಿಳಿದ್ರೆ ಸೂಕ್ತವಾದಂತ ಸ್ಪಂದನೆ ಸಿಗೋದಿಲ್ಲ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಅವ್ರ ಮೇಲೆ ಯಾರು ಹಿಡಿತಾ ಇಲ್ಲ ಅಂತ ನಾವು ಕಾಣಿಸ್ಬೋದು. ಅಥವಾ ಅಲ್ಲಿ ಎರಡನೇ ಹಂತ ಶಾಮನೂರು ಕುಟುಂಬ ಕೊಟ್ಟಿಲ್ಲ ಅನ್ನೋ ರೀತಿ ಮೇಲ್ನೋಟ ಕಂಡು ಬಂದಿದೆ. ಹೀಗಾಗಿ ಅಂತಿಮವಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿ ಮತ್ತೊಬ್ರು ಒಂದು ಏನು ವಿನಯ್ ಅಂತನವರು ಅಲ್ಲಿ ಒಂದು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಾರೆ, ಅವರು ಅಲ್ಲಿಂದ ಸ್ಪರ್ಧಿಸ್ತಾರೆ ಅಂತ ಚರ್ಚೆ ಇತ್ತು. ಅದು ಅಂತಿಮವಾಗಿ ಸಚಿವ ಮಲ್ಲಿಕಾರ್ಜುನ್ ಅವರು ನೀವು ಬೇರೆ ಯಾರನ್ನ ಅಭ್ಯರ್ಥಿಯನ್ನು ಮಾಡೋದು ನಾವು ಗೆಲ್ಸ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಅಂತ ಇರುವಂತ ಮಾಹಿತಿ ಇದೆ. ಹೀಗಾಗಿ ಅಂತಿಮವಾಗಿ ಮಲ್ಲಿಕಾರ್ಜುನ್ ಟಿಕೆಟ್ ಕೊಡಲಾಗಿದೆ. ಹೀಗಾಗಿ ಪ್ರಮುಖವಾಗಿ 3 ಜನ ಸಚಿವರ ಮಕ್ಕಳಿಗೆ ಟಿಕೆಟ್ ನ ಕೊಡಲಾಗಿದೆ. ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್, ಅದೇ ರೀತಿ ಸಂಯುಕ್ತ ಪಾಟೀಲ್ ಅವರಿಗೆ, ಇನ್ನು ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ. ಇನ್ನು ಧಾರವಾಡದಿಂದ ವಿನೋದ್ ಅಸೋಟಿ ಕೊಡಲಾಗಿದೆ. ಅಲ್ಲಿ ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಇತ್ತು, ಅಥವಾ ಕೊನೆಗೆ ವಿನಯ್ ಕುಲಕರ್ಣಿ ಪತ್ನಿ ಅವ್ರನ್ನ ಕಣಕ್ಕಿಳಿಸಿ ಅಂತ ಅನ್ನೋದಿರ್ಬೋದು, ಅಥವಾ ಮತ್ತೊಬ್ಬ ಏನು ಅಲ್ಲಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ಉಳ್ಳಾಗಡ್ಡಿ ಮಠ ಅವ್ರಿಗೆ ತೀರ್ಮಾನವೂ ಸಹ ಇತ್ತು. ಈಗ ಅಂತಿಮವಾಗಿ ಕೊನೆಗೆ ವಿನೋದ್ ಅಸೋಟಿಗೆ ಟಿಕೆಟ್ ನ ಕೊಡಲಾಗಿದೆ. ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರವಾಗಿತ್ತು. ಆ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕಿಳಿತಾರೆ ಈ ಬಾರಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಅವರ ಅಳಿಯರಂತ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಆಗಿರುವಂತ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿರೋದು ಆಶ್ಚರ್ಯಕರ ಬೆಳವಣಿಗೆ. ಆದ್ರೆ ಅವರ ಹೆಸರು ಹಿಂದಿನಿಂದ ಕೇಳಿ ಬಂದಿತ್ತು. ರಾಯಚೂರಿನ ಕೊಡಲಾಗಿದೆ. ಇವರು ಮಾಜಿ ಐಎಎಸ್ ಅಧಿಕಾರಿ, ನಿವೃತ್ತ ಐಎಎಸ್ ಅಧಿಕಾರಿಗೆ ಟಿಕೆಟ್ ಅನ್ನು ಕೊಟ್ಟಿರೋದು ಸಹ ಅನುಮಾನಕ್ಕೆ ಕಾರಣವಾಗಿದೆ. ಹಿಂದೆ ಬೇರೆಯವರ ಹೆಸರು ಸರ್ನಾಯಕ್ ಅವರ ಹೆಸರು ಸಹ ಕೇಳಿ ಬಂದಿತ್ತು, ಆದ್ರೆ ಕುಮಾರ್ ನಾಯಕ್ ಟಿಕೆಟ್ ಕೊಡಲಾಗಿದೆ. ದಕ್ಷಿಣ ಕನ್ನಡದ ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅಲ್ಲಿ ವಿನಯ್ ಕುಮಾರ್ ಸೊರಕೆ ಇರ್ಬೋದು, ಅದೇ ರೀತಿ ಮಾಜಿ ಸಚಿವ ಅಂತ ರಾಮಾನಂದ ರೈ ಅವ್ರದ್ದು ಹೆಸರು ಕೇಳಿ ಬಂದಿತ್ತು. ಕೊನೆಯಾಗಿ ಪದ್ಮರಾಜ್ ಟಿಕೆಟ್ ಕೊಡಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆಗೆ, ಅದು ಸಂಭಾವ್ಯ ಅಭ್ಯರ್ಥಿಯಾಗಿದ್ರು, ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ಕೊಪ್ಪಳದಿಂದ ರಾಜಶೇಖರ ಇಟ್ನಾಳ್, ಇಲ್ಲೂ ಸಹ ಸಾಕಷ್ಟು ಜನ ಹೆಸರು ಕೇಳಿ ಬಂದಿತ್ತು. ಅಂತಿಮವಾಗಿ ರಾಜಶೇಖರ ಇಟ್ನಾಳ್ ಅವರಿಗೆ ಟಿಕೆಟ್ ನ ಕೊಡಲಾಗಿದೆ. ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅಚ್ಚರಿ ಅಭ್ಯರ್ಥಿಯಾಗಿದ್ದಾರೆ. ಇವ್ರ ಹೆಸರು ಕೇಳಿ ಬಂದಿತ್ತು, ಆದ್ರೆ ಇವರು ಸ್ಪರ್ಧಿಸಲಿಕ್ಕೆ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ಅಂತಿಮವಾಗಿ ಅಭ್ಯರ್ಥಿಗಳು ಯಾರು ಇಲ್ಲ ಅಂತ ಕಾರಣಕ್ಕೋಸ್ಕರ ಅಂಜಲಿ ನಿಂಬಾಳ್ಕರ್ನ ಕಣಕ್ಕಿಳಿಸಲಾಗಿದೆ. ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಟಿಕೆಟ್ ಕೊಡಲಾಗಿದೆ. ಕೆಲವರು ಈಶ್ವರ ಖಂಡ್ರೆ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಚರ್ಚೆ ನಡೆಸ್ತಾ ಇದ್ದಾರೆ. ಅದ್ರ ಅಂತಿಮವಾಗಿ ಪಕ್ಷ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಕೊಡಬಹುದು, ಯಾಕಂದ್ರೆ ಮಾಜಿ ಸಚಿವರಾಗಿದ್ದಾರೆ ಮತ್ತು ಪಕ್ಷದ ಮೇಲೆ ಒಂದು ಹಿಡಿತಾ ಇದೆ. ಆ ಒಂದು ಜಿಲ್ಲೆಯ ಪ್ರತಿನಿಧಿ ಇದ್ದಾರೆ ಅಂತ ನಮ್ಮ ಕಾರಣಕ್ಕೋಸ್ಕರ ಮೈಸೂರಿನ ಎಂ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಇರಬಹುದು ಮತ್ತು ಬೇರೆ ಬೇರೆ ಹೆಸರು ಸಹ ಇಲ್ಲಿ ಕೇಳಿ ಬಂದಿತ್ತು. ಆದ್ರೆ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ಏನು ಮೈಸೂರು ರಾಜರ ವಿರುದ್ಧ ಅಥವಾ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಲಕ್ಷ್ಮಣ್ ಅಂತ ಪ್ರಬಲ ಅಭ್ಯರ್ಥಿ ಅಲ್ಲ, ಅದು ಸಹ ಕಣಕ್ಕಿಳಿಸಿರೋದು ಅಚ್ಚರಿ ತಂದಿದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿ ವಿರುದ್ಧ ಪ್ರತಿಸ್ಪರ್ಧಿ ಒಡ್ಡುವಂತ ಒಬ್ಬ ಅಭ್ಯರ್ಥಿ ಇಲ್ಲ ಅಂತ ಅನ್ನೋದು ನಿಜಕ್ಕೂ. ಹೀಗಾಗಿ ಇವೆಲ್ಲವನ್ನು ಹೊರತುಪಡಿಸಂತೆ ಮಾಜಿ ಸಚಿವ ಅಂತ ಎಚ್ ಮುನಿಯಪ್ಪ ಅವರು ತಮ್ಮ ಮಕ್ಕಳಿಗೆ ಬಿಟ್ಕೊಡಿ ಅಥವಾ ತಮಗೆ ಬಿಟ್ಕೊಡಿ ಅಂತ ಟಿಕೆಟ್ ಅನ್ನು ಕೇಳ್ತಿದ್ದಾರೆ. ಆದ್ರೆ ಪಕ್ಷ ಹೇಳ್ತಿರೋದು ಮುನಿಯಪ್ಪ ಅವ್ರು ಮಾತ್ರ ಸ್ಪರ್ಧಿಸಬೇಕು, ಮಕ್ಕಳಿಗೆ ಟಿಕೆಟ್ ಕೊಡೋದು ಬೇಡ ಅಂತಿದ್ದಾರೆ. ಆದ್ರೆ ಅವರು ಕುಮಾರ್ ಇರ್ಬೋದು ಸೇರಿದಂತೆ ಹಲವಾರು ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಸಹ ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ, ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. ಚಿಕ್ಕಬಳ್ಳಾಪುರದ ರಕ್ಷಾರಾಮಯ್ಯ ಇರ್ಬೋದು ಮತ್ತು ಅದೇ ರೀತಿ ಮಾಜಿ ಸಚಿವ ಅಂತ ಶಿವಶಂಕರ್ ರೆಡ್ಡಿ ನಡುವಂತಷ್ಟು ಗೊಂದಲಗಳಿವೆ. ಹಾಗಾಗಿ ನಿನ್ನೆ ಟಿಕೆಟ್ ನ ಪ್ರಕಟ ಮಾಡಲಾಗಿದೆ ರಕ್ಷಾರಾಮಯ್ಯಗೆ ಅಂತ ಮಾಹಿತಿ ಲಭ್ಯವಾಗಿದೆ. ಆ ಒಂದು ಗೌಪ್ಯತೆಯನ್ನ ಪಕ್ಷದಲ್ಲಿ ನಿರ್ಮಾಣವಾಗಿದೆ. ರಾಜಪ್ಪ, ಥ್ಯಾಂಕ್ ಯು ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.